ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ವಿವೇಕ ರಾವ್ ಪಟೇಲ್ರ ಒಡೆತನದ ಶ್ರೀ ಮಹಾಕಾಳಿ ಶಿಕ್ಷಣ ಸಂಸ್ಥೆಯು ಪರಮಾನಂದವಾಡಿ ಗ್ರಾಮದ ಶ್ರೀ ಗುರು ಬ್ರಹ್ಮಾನಂದ ಅನುದಾನಿತ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ 7ನೇ ತರಗತಿಯ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭವನ್ನು ಮಾಡಿದ್ದಾರೆ. ಕಾರ್ಯಕ್ರಮದ ವೇದಿಕೆಯನ್ನು ಶ್ರೀ ಗುರು ಬ್ರಹ್ಮಾನಂದ ಅನುದಾನಿತ ಶಾಲೆಯ ಅಧ್ಯಕ್ಷರು ಅಸಫ್ ಅಲಿ ಮುಲ್ಲಾ, ಮಾಜಿ ತಾಲೂಕು ಪಂಚಾಯತಿ ಸದಸ್ಯ ಸಾತಪ್ಪ ಅಂಬಿ, ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷ ನಿಜಲಿಂಗಪ್ಪ ಮುರುಗನವರ್, ಉಪಾಧ್ಯಕ್ಷ ನಜೀರ್ ಡಾಂಗೆ, ಶಾಲೆಯ ಮುಖ್ಯೋಪಾಧ್ಯಾಯ ಹಾಗೂ ಶಾಲೆಯ ಗುರುಗಳು ಶ್ರೀ ಗುರುದೇವ್ ಬ್ರಹ್ಮಾನಂದ್ ಸ್ವಾಮೀಜಿ ಹಾಗೂ ಶ್ರೀ ಮಯಕ್ಕ ದೇವಿ ಮತ್ತು ಸಂಸ್ಥೆಯ ಸಂಸ್ಥಾಪಕ ಶ್ರೀ ವಸಂತರಾವ್ ಪಾಟೀಲ್ ರವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು. ಶಾಲೆ ವಿದ್ಯಾರ್ಥಿನಿಯರು ಪ್ರಾರ್ಥನೆ ಮತ್ತು ಸ್ವಾಗತ ಗೀತೆ ಹಾಡುವುದರೊಂದಿಗೆ ಮನೋರಂಜನೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಮಾಜಿ ತಾಲೂಕು ಪಂಚಾಯತಿ ಸದಸ್ಯ ಸಾತಪ್ಪ ಅಂಬಿ ಮತ್ತು ಶಾಲೆ ಮುಖ್ಯೋಪಾಧ್ಯಾಯ ಮುಬಾರಕ್ ಮುಲ್ಲಾ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು. ಆಶಯ ಪ್ರಕಾರ ನೀವು ಪ್ರತಿಯೊಬ್ಬರು ಓದಿನ ಕಡೆ ಲಕ್ಷ್ಯ ಕೊಟ್ಟು ಪ್ರತಿಯೊಬ್ಬರು ತಾಯಿ ತಂದೆ ಹಾಗೂ ಗುರುಗಳು ಏನು ನಿಮಗೆ ಬೋಧನೆ ಮಾಡುತ್ತಾರೆ ಅದನ್ನು ಪರಿಪಾಲನೆ ಮಾಡುತ್ತಾ ನೀವು ನಿಮ್ಮ ಜೀವನವನ್ನು ಉದ್ಧಾರ ಮಾಡಿಕೊಳ್ಬೇಕಂತ ತಿಳಿಸುತ್ತಾ ಪ್ರತಿಯೊಬ್ಬರು ಜೀವನದಲ್ಲಿ ಯಾವಾಗಲೂ ಧೈರ್ಯದಿಂದ ಮುನ್ನಡೆಯಬೇಕು. ಏನಾದರೂ ವಿದ್ಯಾಭ್ಯಾಸ ಮಾಡುವಾಗ ಒಂದು ವಿಷಯ ಏನಾದರೂ ಓದಲಿ ಅದನ್ನು ನಿಮ್ಮ ತಂದೆ ತಾಯಿಗಳು ನಮ್ಮ ಶಾಲೆಗೆ ಬಂದು ತಮ್ಮ ಹೆಸರನ್ನು ನೋಂದಾಯಿಸಿ ದಾಖಲಾತಿಗಳನ್ನು ಒದಗಿಸಿ ಹೋಗಿಬಿಡ್ತಾರೆ. ಆದರೆ ತಾವುಗಳು ಮಕ್ಕಳಿಗೆ ಏನಿರಲ್ಲ 5 ಮತ್ತು 6ನೇ ತರಗತಿ 6 ವಯಸ್ಸಿನಲ್ಲಿ ಯಾವುದೇ ರೀತಿಯಂತ ತಿಳುವಳಿಕೆ ಇರುವುದಿಲ್ಲ. ಯಾಕಂದ್ರೆ ಪ್ರಾಥಮಿಕ ಶಾಲೆ ಅಂದ್ರೆ ಕಟ್ಟಡಕ್ಕೆ ಹಾಕ್ತಕ್ಕಂಥ ಭದ್ರ ಬುನಾದಿ, ಫೌಂಡೇಶನ್ ಅಂತ ನೆನ್ಪಡ್ಕೊಳ್ರಿ. ಯಾಕಂದ್ರೆ ಒಂದು ಕಟ್ಟಡ ನಿರಂತರವಾಗಿ ಶಾಶ್ವತವಾಗಿ ಬಾಳಿಕೆ ಬರಬೇಕಾದ್ರೆ ಅದಕ್ಕೆ ಸರಿಯಾದಂತ ಫೌಂಡೇಶನ್ ಬೇಕು. ಅದೇ ರೀತಿಯಾಗಿ ಒಂದು ಶಾಲೆ ವಿದ್ಯಾರ್ಥಿಗಳು ತಮ್ಮ ಕಲಿಕೆಯ ಬಗ್ಗೆ ಮತ್ತು 1ರಿಂದ 7ನೇ ತರಗತಿಯವರೆಗೆ ಗುರುಗಳು ಕಲಿಸಿದ ಪಾಠ ತುಂಟಾಟದ ಬಗ್ಗೆ ಅನಿಸಿಕೆ ಹಂಚಿಕೊಂಡರು. ಈ ಸಂದರ್ಭದಲ್ಲಿ ಹಿರಿಯ ಶಿಕ್ಷಕರು ಸಿದ್ದು ಬಳೋಬಾಳ್, ಸುಕುಮಾರ್ ಗಳತೆ, ಹನುಮಂತ್ ಯಲಟಿ, ಬಾಬುರಾವ್ ಬಡೋರೆ, ಪ್ರತಾಪ್ ಬಳೋಬಾಳ್, ಗುರುಮಾತೆಯರಾದ ಲಕ್ಷ್ಮೀ ತೇಲಿ, ಚೈತ್ರಾ ವಾಳ್ಕೆ, ಸುನೀತಾ ವಾಳ್ಕೆ, ಶಾಲೆ ವಿದ್ಯಾರ್ಥಿಗಳಿಗೂ ಸಾರ್ವಜನಿಕರು ಹಾಜರಿದ್ದರು. ಶಶಿಧರ್ ಕೊಕಟ್ನೂರ್, RJ32 ಕನ್ನಡ ನ್ಯೂಸ್, ಚಿಕ್ಕೋಡಿ. ಅದನ್ನೇ ಬರೆಸಿ ಅಕ್ಷರದುಂಡಾಗುವಂತೆ ಮಾಡಿದ ಕನ್ನಡ ಮತ್ತು ಹಿಂದಿ ಶಿಕ್ಷಕರಿಗೆ ನನ್ನ ವಂದನೆ. ನಮ್ಮ ಭಾಷೆಯನ್ನು ಪ್ರೀತಿಸು, ಬೇರೆ ಭಾಷೆಯನ್ನು ಗೌರವಿಸು ಎಂದು ಹೇಳಿಕೊಟ್ಟ ನನ್ನ ಇಂಗ್ಲಿಷ್ ಗುರುಮಾತಿಗೆ ನನ್ನ ವಂದನೆ. ಗಳಿಸುವಾಗ ಮರೆಯಬೇಡ ಎಂದು ಹೇಳಿಕೊಟ್ಟ ಗಣಿತ ಶಿಕ್ಷಕರಿಗೆ ನನ್ನ ವಂದನೆ.